ನಮ್ಮ ಕಿರಾತ್ ಕಕ್ಕನು ಕತ್ತರಿಸಾಕ್ಬಿಡ್ತಾನೆ. ಇದು ಅಮೆರಿಕನ್ ಮಾರ್ಬಲ್, ಇದು ಇಟಾಲಿಯನ್ ಮಾರ್ಬಲ್. ಇದು ಇಟಾಲಿಯನ್ ಮಾರ್ಬಲ್ ಅಲ್ಲ ರೀ, ರಾಜಸ್ಥಾನ್ ಮಾರ್ಬಲ್. ಯಾಕ ಅವ್ನಿಗೆ ಹಾಗೆ ಹೊಡಿತಾ ಇದ್ಯಾ? ಏನ ಇವನು ಹೊಡೆಯೋದಲ್ಲ, ಕುತ್ತಿಗೆ ಸಾಯಿಸ್ಬಿಡ್ಬೇಕು. ಇದನ್ನ ಡಬ್ಬ ರಾಜಸ್ಥಾನ್ ಮಾರ್ಬಲ್ ಅಂತಾನೆ. ಇಂತ ಮನೆ ನೋಡಿದ್ಯಾ ನೀನು? ಅಣ್ಣ ನೀನು ಹೋಗೋಣ ಏನು ಡಬ್ಬ ರಾಜಸ್ಥಾನ್ ಮಾರ್ಬಲ್ ಅಂತಾನೆ. ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ ನಮ್ಮ ಅಣ್ಣ? ಕ್ಷಪಿಸ್ಬಿಡೋಣ, ನಿನ್ನ ಮಾಬಡಗಳು ಕ್ಷಪಿಸ್ಬಿಡೋ, ಬೇಜಾರ್ ಮಾಡ್ಕೊಂಡು ಬಲ ಅಂತ ತೋರಿಸ್ತೀನಿ ಬಾಬಾ. ನೀನ್ ಬೇಜಾರ್ ಮಾಡ್ಕೋಬೇಡ, ಫೀಲ್ ಮಾಡ್ಕೋಬೇಡ. ನನ್ಗೆ ಬದುಕಬೇಕು ಅಂತ ತುಂಬಾ ಆಸೆ ಕಣ, ಅದಕ್ಕೆ ಹೊಡ್ಬಿಟ್ಟು ತಪ್ಪಾಯ್ತು ಕಣೋ. ನೋಡೋ ಕೈಯೆಲ್ಲ ಗೀಸಿಕ್ಬಿಡ್ರೆ ನೀನ್ ತಿರುಗಿ ಸೋಡ್ದೆ ಅಂದ್ರೆ ಹೆಣ್ಣು ಹೊಲ ಗಂಡು ಹೊಲಂಗ ಆಗ್ಬಿಡ್ತೀನಿ. ಹಾಯ್ ಏನ್ ಹೇಳಲೇ ಇಲ್ಲ, ಆಮೇಲೆ ಹೇಳ್ತೀಯ ಅಟ್ಲೀಸ್ಟ್. ಏನ್ರಿ ನಿಮ್ಗೇನ್ ಹುಚ್ಚಿಗೆ ಹಿಡ್ದಿದ್ಯಾ? ನಮ್ಮಣ್ಣನ್ ಮುಂದೆ ನನ್ನ ಹೆಸರು ಯಾಕೆ ಹೇಳಿದ್ರಿ? ನಾನ್ ಪ್ರೀತಿಸಿದ್ ನಿನ್ನಲ್ವಾ, ಅದಕ್ಕೆ ನಿನ್ನ ಹೆಸರು ಹೇಳ್ದೆ. ನೋಡು ಆಗಿದ್ದಾಗೋಯ್ತು, ಮೊದ್ಲಿಂದ ಹೊರಟೋಗು. ಆಯ್ತು ಸಂಧ್ಯಾ, ಹೊರಟೋಗ್ತೀನಿ. ಆದ್ರೆ ಒಂದ್ ವಿಷಯ ನೀನ್ ಹೇಳೋಗ್ತೀನಿ. ನಿಜವಾಗ್ಲೂ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ನಾನು ನಿಮ್ಮನ್ನ ನೋಡ್ತಿದ್ದಂಗೆ ನಿಮ್ಮ ಅಣ್ಣ ಹತ್ರ ನನ್ನ ವಿಷಯ ಹೇಳ್ತಿದ್ದೆ. ಕಿಸ್ ಕೊಡ್ತಿದ್ದಂಗೆ ದೊಡ್ಡ ಗಲಾಟೆ ಮಾಡ್ತಿದ್ದೆ. ಡೈನಿಂಗ್ ಟೇಬಲ್ ಅಲ್ಲಿ ನಿನ್ನ ಹೆಸರು ಹೇಳ್ತಿದ್ದಂಗೆ ರಾದ್ದಾಂತ ಮಾಡ್ತಿದ್ದೆ. ಆದ್ರೆ ನೀನು ಯಾವ್ದು ಮಾಡ್ಲಿಲ್ಲ. ಒಂದ್ ಹುಡುಗಿಗೆ ಒಂದ್ ಹುಡುಗನ ಮೇಲೆ ಪ್ರೀತಿ ಇದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಲಾಜಿಕ್ ಬೇಕಾಗಿಲ್ಲ ಸಂಧ್ಯಾ. ನೋಡು, ನಿಮ್ ಅಣ್ಣನ ಮೇಲಿರೋ ಬೈದಲ್ಲಿ ನೀನ್ ನಮ್ ಪ್ರೀತಿ ಮುಚ್ಚಿಡ ಹಾಗಿದ್ರೆ ನಾನು ಇಲ್ಲಿರಲ್ಲ ಸಂಧ್ಯಾ, ಹೊರಟೋಗ್ತೀನಿ. ಇನ್ಯಾವತ್ತೂ ನಾನು ನಿನ್ ಕಣ್ಣಿಗೆ ಕಾಣಿಸಲ್ಲ. ಆದ್ರೆ ಒಂದ್ ವಿಷಯ ಜ್ಞಾಪಕ ಇಟ್ಕೋ ಸಂಧ್ಯಾ, ನೀನ್ ನಾನು ತುಂಬಾ ಡಿಸ್ಟರ್ಬ್ ಮಾಡಿದ್ಯಾ, ತುಂಬಾ ಡಿಸ್ಟರ್ಬ್ ಮಾಡಿದ್ಯಾ. ಎಲ್ಲಿಗೆ ಹೋಗ್ತಾ ಇದ್ಯಾ? ಗೊತ್ತಿಲ್ಲ. ಈಗ ನಾನೇನ್ ಮಾಡ್ಬೇಕು? ಈಗ್ಲಾದ್ರೂ ಹೇಳು. ಇದಕ್ಕಿಂತ ಇನ್ನೇನ್ ಹೇಳಿ?